ಫೇಸ್ಬುಕ್ ರಾಕ್ ಲೈನ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಹಳ ಆಶ್ಚರ್ಯಜನಕವಾದಂತಹ ಬೆಳವಣಿಗೆ ಇದು. ಪ್ರತ್ಯಕ್ಷವಾಗಿ ನಿಮ್ಮೆಲ್ಲರ ಎದುರಿಗಿರುವಂಥ ರಾಕ್ ಲೈನ್ ವೆಂಕಟೇಶೇ ಬೇರೆ, ಫೇಸ್ಬುಕ್ನಲ್ಲಿರುವಂಥ ರಾಕ್ ಲೈನ್ ವೆಂಕಟೇಶೇ ಬೇರೆ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ರಾಕ್ ಲೈನ್ ವೆಂಕಟೇಶ್ ಅವರ ಮುಖ ಪರಿಚಯ ಹಲವರಿಗಿದೆ. ಕನ್ನಡ ಚಿತ್ರರಂಗವನ್ನು ಬಲ್ಲಂಥವರು ಮಾತ್ರ ಅಲ್ಲ, ಕನ್ನಡ ಚಿತ್ರ ವೀಕ್ಷಕರೆಲ್ಲರಿಗೂ ಅವರ ಮುಖ ಪರಿಚಯ ಇದೆ. ಆ ರೀತಿಯಾಗಿ ಚಾಟಿಂಗ್ ಮಾಡುವಂಥ ವ್ಯಕ್ತಿ ನೀನು ಬಂದು ನನ್ನನ್ನು ಭೇಟಿಯಾಗುವಂತ ಹೇಳಿದ್ರೆ ಖಂಡಿತವಾಗಿಯೂ ಬಣ್ಣ ಬಯಲಾಗುತ್ತೆ. ಯಾಕಂದರೆ ಚಾಟಿಂಗ್ ಮಾಡ್ತಿರುವಂಥ ವ್ಯಕ್ತಿ ರಾಕ್ ಲೈನ್ ವೆಂಕಟೇಶ್ ಅಲ್ಲ. ಆದರೆ ಅದೇ ವ್ಯಕ್ತಿ ಒಂದು ಫೋನ್ ನಂಬರನ್ನು ಕೊಡ್ತಾನೆ. ಆ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡು, ಅವರು ನಿನಗೆ ಸಹಾಯ ಮಾಡ್ತಾರೆ ಅನ್ನುವಂಥದ್ದು. ನಾವು ಕೇವಲ ಈ ಸ್ಟೋರಿ ತೆಗೆದುಕೊಂಡು ಕುಳಿತಿದ್ದಲ್ಲ, ಆತ ಮೆನ್ಷನ್ ಮಾಡಿದಂಥ ಫೋನ್ ನಂಬರ್ಗೆ ನಮ್ಮ ಆಫೀಸ್ನಿಂದ ಒಂದು ಕರೆ ಕೂಡ ಮಾಡಿದ್ವಿ. ಆ ಸಂಭಾಷಣೆ ಹೇಗಿತ್ತು ಅನ್ನೋದನ್ನು ನೀವೇ ಕೇಳಿಸ್ಕೊಳ್ಳಿ. ಹಲೋ ನಮಸ್ಕಾರ ಸರ್, ನಾನು ಸೌಮ್ಯ ಅಂತ. ರಾಕ್ಲೈನ್ ವೆಂಕಟೇಶ್ ಸರ್ ಅವರು ನನ್ನ ಫ್ರೆಂಡು, ಅವಳಿಗೆ ನಿಮ್ಮ ನಂಬರ್ ಕೊಟ್ಟಿದ್ರಂತೆ. ನನಗೂ ಇಂಡಸ್ಟ್ರಿಗೆ ಇಂಟ್ರಡ್ಯೂಸ್ ಆಗಬೇಕಂತ ತುಂಬ ಆಸೆ ಇದೆ ಸರ್. ನೀವು ಅವ್ರ ಅಸೋಸಿಯೇಟ್ ಡೈರೆಕ್ಟರ್ ಅಂತ ಹೇಳಿದ್ಲು. ಹಾಂ, ನನಗೆ ಸ್ವಲ್ಪ ನನಗೆ ಪೋರ್ಟ್ಫೋಲಿಯೋ ಎಲ್ಲ ಮಾಡಿಸ್ಬೇಕಿತ್ತು ಸರ್, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ನನ್ನ ಹೆಸರು ಸೌಮ್ಯ ಅಂತ ಸರ್. ಏಜ್ ನಂದು 23. ಓಕೆ ಸರ್, ನಿಮ್ಮದು ಮೇಲ್ ಐ ಡಿ ಹೇಳ್ತೀರಾ ಸರ್? ಹಾಂ, ಒಂದೇ ಒಂದು ನಿಮಿಷ ಸರ್. ಹಾಂ, ಹೇಳಿ ಸರ್. GUN DA BA. ಓಕೆ ಓಕೆ, GUNDA BA @gmail.com. ಸರ್, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ. ರಾಕೇಶ್ ಅಂತ. ಓಕೆ ಸರ್. ಸರ್, ಯಾವ ಫಿಲ್ಮ್ ಮಾಡ್ತಿದ್ದೀರಾ ಸರ್ ನೀವಿವಾಗ? ಓಕೆ ಸರ್. ಮತ್ತೆ ಯಾವ ಥರ ಪ್ರಿಪೇರ್ ಆಗಬೇಕು ಸರ್? ಅಂದರೆ ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು ಅಂತ ಅಂದರೆ ಓಕೆ ಸರ್. ಓಕೆ, ನಾನು ಈಗಲೇ ಕಳಿಸ್ತೀನಿ. ಈ ಸಂಭಾಷಣೆಯನ್ನು ಕೇಳಿಸಿಕೊಂಡಂತಹ ಪ್ರತಿಯೊಬ್ಬರಿಗೂ ಅರ್ಥ ಆಗುವಂಥದ್ದು, ಆ ಕಡೆಯಿಂದ ಮಾತನಾಡ್ತಿರುವಂಥ ವ್ಯಕ್ತಿ ಪಕ್ಕಾ ವಂಚಕ ಅನ್ನುವಂಥ ಮಾತು. ನಮ್ಮ ಜೊತೆ ಸ್ವತಃ ಸ್ವಾತಿ ಇದ್ದಾರೆ. ರಾಕ್ ಲೈನ್ ವೆಂಕಟೇಶ್ ಅವರ ಜೊತೆಗೆ ನಾನು ಚಾಟ್ ಮಾಡ್ತಿದ್ದೀನಿ ಅಂದ್ಕೊಂಡು ಆ ವ್ಯಕ್ತಿಯ ಜೊತೆ ಚಾಟ್ ಮಾಡಿರುವಂಥವರು. ಒಂದು ಕಡೆ ಅವರು ಒಬ್ಬ ವಂಚಕನ ಜೊತೆ ಚಾಟ್ ಮಾಡಿದ್ದಾರೆ ರಾಕ್ ಲೈನ್ ವೆಂಕಟೇಶ್ ಅಂದ್ಕೊಂಡು, ಇನ್ನೊಂದು ಕಡೆ ಸ್ವತಃ ರಾಕ್ ಲೈನ್ ವೆಂಕಟೇಶ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಸ್ವಾತಿ ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಸ್ವಾತಿ. ನಮಸ್ಕಾರ ಸರ್. ಯಾವ ವ್ಯಕ್ತಿಯನ್ನು ನೀವು ರಾಕ್ ಲೈನ್ ವೆಂಕಟೇಶ್ ಅಂದ್ಕೊಂಡಿದ್ರು ಅವರು ಒಬ್ಬ ವಂಚಕ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಸಂಶಯಗಳು ಉಳಿದಿಲ್ಲ. ಸ್ವತಃ ರಾಕ್ ಲೈನ್ ವೆಂಕಟೇಶ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ, ಮಾತಾಡಿ ಅವ್ರ ಜೊತೆಗೆ. ನಮಸ್ಕಾರಮ್ಮ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ಥ್ಯಾಂಕ್ ಯು. ನೀವೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅದೇ, ನನಗೆ ಇದೊಂದು ಶಾಕಿಂಗ್ ನ್ಯೂಸ್. ಆ್ಯಕ್ಚುಲಿ ಈ ಪ್ರೊಫೈಲ್ ಯೂಸ್ ಮಾಡುವಾಗ ನಾನು ತುಂಬಾ ಸತಿ ರಾಕ್ ಲೈನ್ ವೆಂಕಟೇಶ್ ಅಂತ ಪ್ರೊಫೈಲ್ ನಿಂದ ಸ್ಟೇಟಸ್ಗಳು ಬರ್ತಾ ಇದ್ವು. ಅಂದ್ರೆ ನೀವು ಯಾರು ಇಂಟ್ರೆಸ್ಟ್ ಇದ್ದೀರಾ ಅವ್ರ ಫೋಟೋಸ್ ನ ಕಳಿಸಿ, ನನ್ ಮೇಲ್ ಮಾಡಿ, ಹಂಗೆ ಹಿಂಗೆ ಅಂತ ಸ್ಟೇಟಸ್ಗಳು ಬರ್ತಾ ಇದ್ವು. ಒಂದ್ ನೈಟ್ ನಾನು ಹಿಂಗೆ ಆನ್ಲೈನ್ ಅಲ್ಲಿ ಇದ್ದೆ, ರಾಕ್ ಲೈನ್ ವೆಂಕಟೇಶ್ ಅಂತ ಒಂದ್ ಪ್ರೊಫೈಲ್ ಇಂದ ಮೆಸೇಜ್ ಬಂತು, ಹಾಯ್ ಅಂತ. ನಾನು ನಿಜವಾಗ್ಲೂ ರಾಕ್ ಲೈನ್ ವೆಂಕಟೇಶ್ ಅನ್ಕೊಂಡು ಫುಲ್ ಗೌರವವಾಗಿ ಎಲ್ಲ ಮಾತಾಡ್ಕೊಂಡಿದ್ದೆ. ಆವಾಗ ಸಡನ್ ಆಗಿ ಕೇಳಿದ್ರು ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ, ಆಮೇಲೆ ಹಂಗೆ ತುಂಬಾ ಕೆಟ್ಟದಾಗ ಮಾತಾಡಿದ್ರು. ನಾನು ಅನ್ಕೊಂಡೆ ಅದ್ ನೀವಲ್ಲ, ಯಾಕಂದ್ರೆ ರಾಕ್ ಲೈನ್ ವೆಂಕಟೇಶ್ ಅವರು ಹೆಂಗಂತ ನಮಗ್ ಗೊತ್ತು. ವಾಟ್ ಕೈಂಡ್ ಆಫ್ ಮೂವೀಸ್ ಯು ಹ್ಯಾವ್ ಗಿವನ್ ಟು ಫಿಲ್ಮ್ ಇಂಡಸ್ಟ್ರಿ ಆಲ್ಸೋ ವಿ ನೋ. ಸೊ ನನ್ ಫುಲ್ ಡೌಟ್ ಅಲ್ಲಿ ಇತ್ತು. ಆಕ್ಚುಲಿ ಈ ಸ್ಕ್ಯಾಮ್ ನ ರಿಪೋರ್ಟ್ ಮಾಡ್ಬೇಕು ಅಂದ್ರೆ ಗೊತ್ತಾಯ್ತು ನನ್ಗೆ, ಫೇಕ್ ಪ್ರೊಫೈಲ್ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ಅನ್ಕೊಂಡೆ ನೀವ್ ಬಿಸಿ ಶೆಡ್ಯೂಲ್ ನಲ್ಲಿ ಯಾವಾಗ ನೋಡಿದ್ರು ನೈಟ್ ಅಲ್ಲಿ ಆನ್ಲೈನ್ ಅಲ್ಲಿ ಇರ್ತಾರೆ ಆ ಪ್ರೊಫೈಲ್ ಅಲ್ಲಿ ಇರೋರು ಆಕ್ಚುಲಿ. ಸೊ ನನ್ ಗೊತ್ತಾಯ್ತು ಅವಾಗೇನೆ ಆ ಚಾನ್ಸೇ ಇಲ್ಲ, ಏನ್ ಯಾವಾಗ್ಲೂ ಆನ್ಲೈನ್ ಅಲ್ಲಿ ಇರಕ್ಕಾಗುತ್ತಾ ಸರ್ ಅಂತ ಅನ್ಕೊಂಡೆ. ಸೊ ಆಮೇಲೆ ನನ್ಗೆ MG ಶ್ರೀನಿವಾಸ್ ಅವರು ಫ್ರೆಂಡ್ ಇದ್ರು ಫೇಸ್ಬುಕ್ ನಲ್ಲಿ. ಆ ಸರ್ಗೆ ಹೇಳಿದೆ, ಹಿಂಗೆ ಈ ತರ ಹಿಂಗೆ ಇದೆ ನೋಡಿ ಸರ್, ಇದು ಫೇಕ್ ಪ್ರೊಫೈಲ್ ಇಲ್ವಾ ನೋಡಿ ಹೇಳಿ ಅಂತ.
ಸೊ ಅವ್ರು ಹೇಳಿದ್ರು ಇದು ಚಾನ್ಸ್ ಇಲ್ಲ, ರಾಕ್ಲೈನ್ ವೆಂಕಟೇಶ್ ಆಗಿರಕ್ ಸಾಧ್ಯನೇ ಇಲ್ಲ, ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತಾರೆ ಅವರು, ಅದ್ ನಿಮ್ಗೂ ಕೂಡ ಗೊತ್ತು. ಸೊ ಅವ್ರು ಹೇಳಿದ್ರು ಇದನ್ನ ನಾನು ನೋಡ್ಕೊಳ್ತೀನಿ ಬಿಡಮ್ಮ ಅಂತ ಹೇಳಿದ್ರು. ಸೊ ನಾನು ರಿಪೋರ್ಟ್ ಮಾಡಿದ್ಮೇಲೆ ಗೊತ್ತಾಯ್ತು ಅದು ಫೇಕ್ ಪ್ರೊಫೈಲ್ ಅಂತ. ಆಮೇಲೆ ಮೊನ್ನೆ ವೀರೇಶ್ ಸರ್ ಕಾಲ್ ಮಾಡ್ಬಿಟ್ಟು ಹೇಳಿದ್ರು ಅದ್ ನಿಮ್ ಪ್ರೊಫೈಲ್ ಅಲ್ವೇ ಅಲ್ಲ, ಆಮೇಲೆ ಅದ್ ಯಾರು ಹ್ಯಾಂಡಲ್ ಮಾಡ್ತಿದಾರೆ ಅಂತ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ನಡೆದಿದ್ದು ಇಷ್ಟು ಸರ್. ಅದೇ ನಿಮಗೆ ಇದು ಯಾವಾಗ ಡೌಟ್ ಬಂತೋ ಇಮ್ಮಿಡಿಯೇಟಾಗಿ ಅಟ್ಲೀಸ್ಟು ನನ್ನ ಆಫೀಸ್ಗಾಗಲಿ ಇಲ್ಲಾಂದ್ರೆ ಈ ಥರ ಮಾಧ್ಯಮಕ್ಕಾಗಲಿ ಇಲ್ಲ ಪೊಲೀಸ್ ಸ್ಟೇಷನ್ ಆಕ್ಚುಲಿ ಯಾವ ನಂಬರು ಯಾರಿಗೆ ಏನು ಹೇಳ್ಬೇಕಂತ ಗೊತ್ತಲ್ಲ, ಸುಮ್ಮನೆ ಅದಕ್ಕೆ ರಿಪೋರ್ಟ್ ಮಾಡಿಬಿಟ್ಟೆ ಸರ್ ನಾನು. ಇಲ್ಲ ಒಳ್ಳೇದಾಯಿತು. ನಾನೇನು ಹೇಳ್ತೀನಿ ಅಂದರೆ ಈಗ ನಿಮ್ಮ ಮೂಲಕ ಬೇರೆ ಹೆಣ್ಮಕ್ಳಿಗಾಗ್ಬೋದು ಇಲ್ಲಾಂದರೆ ಒಂದು ಸಮಾಜಕ್ಕೆ ಗೊತ್ತಾಗಲಿ ಅಂತ ಈ ವಿಷಯ ನಾನು ತಿಳಿಸ್ತಾ ಇದ್ದೀನಿ. ಈ ಥರ ಯಾರಾದರೂ ಅನುಮಾನಾಸ್ಪದವಾಗಿ ಏನಾದರೂ ಮಾತಾಡಿದಾಗ ಇಮ್ಮಿಡಿಯೇಟಾಗಿ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದಾಗಲಿ ಇಲ್ಲಾಂದರೆ ಮಾಧ್ಯಮದಲ್ಲಿ ಹೇಳೋದಾಗಲಿ ಇಲ್ಲಾಂದರೆ ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಇದೆ, ಇಡೀ ಎಲ್ರಿಗೂ ಗೊತ್ತಿರೋವಂಥ ವಿಷಯ. ನಮ್ಮ ಚೇಂಬರ್ಗೆ ಬಂದು ಈ ಥರ ಒಂದು ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ನಡೆದಂಥ ಅನುಭವಗಳನ್ನ ಅಲ್ಲಿ ಬಂದು ಹೇಳಿದಾಗ ಅದು ನಿಜಾನ ಸುಳ್ಳು ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅಂದರೆ ನಿರ್ಮಾಪಕರು ಖಂಡಿತವಾಗ್ಲೂ ಹೇಳ್ತೀನಿ, ನಮ್ಮ ಚಿತ್ರರಂಗದಲ್ಲಿ ಎಲ್ಲೋ ಹೊಸಬರು ಎಲ್ಲೋ ಒಬ್ಬರು ಇಬ್ಬರು ಯಾರೋ ಒಂದು ಗೊತ್ತಿಲ್ಲ ನಮಗೆ ಈ ಥರ ಮಾಡಿದ್ದಾರೋ, ಇವತ್ತವರೆಗೂ ಯಾರು ಕಂಪ್ಲೇಂಟ್ ಇಲ್ಲ. ಆ ಥರ ಈ ಥರ ಒಂದು ಘಟನೆಗಳು ನಡೆದಾಗ ತುಂಬ ನಮಗೂ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಅದು ಯಾರೋ ಮಾಡೋದನ್ನ ಯಾರೋ ಫೇಸ್ ಮಾಡಬೇಕಾಗತ್ತೆ ಅಲ್ವಾ? ಸೊ ಇದನ್ನು ನೀವು ಆದಷ್ಟು ಎಚ್ಚೆತ್ಕೊಳ್ಳೋದಕ್ಕೋಸ್ಕರ ನೀವು ದಯವಿಟ್ಟು ನಿಮ್ಮ ಮೂಲಕ ನಾನು ಬೇರೆಯವ್ರಿಗೆಲ್ಲ ಒಂದು ಮೆಸೇಜ್ ಕೊಡ್ತಾ ಇರೋದೇನು ಅಂದರೆ ಇಮಿಡಿಯೇಟಾಗಿ ಆ ಥರ ನಿಮಗೆ ಎಲ್ಲೋ ಒಂದು ಡೌಟ್ ಬಂದಾಗ ಇಮಿಡಿಯೇಟಾಗಿ ಸಂಬಂಧಪಟ್ಟಂಥವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದನ್ನು ಕ್ಲಾರಿಫೈ ಮಾಡಿಕೊಂಡು ನೀವು ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆಮ್ಮ. ಸ್ವಾತಿ, ನಾನು ನೀವು ನಡೆಸಿದಂಥ ಚಾಟಿಂಗ್ನ ಸಂಪೂರ್ಣ ಡೀಟೇಲ್ಸ್ ನೋಡಿದೆ. ಯಾವಾಗ ಸಂಭಾಷಣೆ ದಾರಿ ತಪ್ಪುತ್ತಿದೆ ಅನ್ನೋದು ಗೊತ್ತಾಯಿತೋ ಆವಾಗ ನೀವು ಮುಖಕ್ಕೆ ಹೊಡೆದಾಗ ಹೇಳ್ತೀರಿ ನೋ ಸರ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅನ್ನುವಂಥ ಮಾತನ್ನು ಹೇಳಿಬಿಟ್ರಿ ನೀವು. ಹೌದಾ ಸರ್? ಆ ವ್ಯಕ್ತಿ ಎಷ್ಟು ಲಜ್ಜೆಗೇಡಿತನದಿಂದ ಹೇಳ್ತಾನೆ ಅಂದರೆ ನೀನು ಡೈರೆಕ್ಟರ್ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ಗಳ ಜೊತೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಆಕ್ಚುಲಿ ನನಗೆ ಅವ್ರು ಹೇಳಿದ ತಕ್ಷಣ ಗೊತ್ತಾಯ್ತು ಅವ್ರು ಯಾವ ತರ ಮಾತಾಡ್ತಿದ್ದಾರೆ ಅಡ್ಜಸ್ಟ್ ಅನ್ನೋದು ಅಂತ. ಬಟ್ ಅವನ್ ಬಾಯಿಂದನೇ ಬರ್ಲಿ ಅಂತ ನಾನು ಅಡ್ಜಸ್ಟ್ ಅಂದ್ರೆ ಏನು ಏನು ಅಂತ ಕೇಳೋ ತರ ಸುಮ್ಮನೆ ಆಕ್ಟ್ ಮಾಡ್ತಿದ್ದೆ. ವೆರಿ ಗುಡ್. ನನ್ನ ನಿಜವಾಗ್ಲೂ ನಿಮ್ಮ ನೇರವಂತಿಕೆಗೆ ಮತ್ತು ನಿಮ್ಮ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಥ್ಯಾಂಕ್ ಯು ಸರ್. ಸ್ವಾತಿ ಅವರೇ, ಒಂದು ಹೆಲ್ಪ್ ಮಾಡಿ ನನಗೆ. ಹೇಳಿ ಸರ್. ಒಂದು ವೆರಿ ಶಾರ್ಟ್ಲಿ, ಯಾಕೆಂದ್ರೆ ನಾನು ಇವತ್ತು ಇಮಿಡಿಯೇಟಾಗಿ ಹೋಗಿ ಸೈಬರ್ ಕ್ರೈಮಲ್ಲಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟಾಗಿದೆ. ಅದನ್ನು ನಾನು ಮಾಧ್ಯಮದಲ್ಲೂ ಕೊಟ್ಟಿದ್ದೀನಿ. ಅದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇಮ್ಮಿಡಿಯೇಟಾಗಿ ಈಗ ಅಲ್ಲಿ ಅಧಿಕಾರಿಗಳು ಅಷ್ಟೇ ಅವ್ರು ಇಮ್ಮಿಡಿಯೇಟಾಗಿ ನೋಡಿ ತುಂಬ ಆಶ್ಚರ್ಯಪಟ್ಟರು. ಇದನ್ನು ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತಗೊಂಡು ಯಾರು ಈ ಥರ ಮಾಡ್ತಾ ಇದ್ದಾರೆ, ದುರುಪಯೋಗ ಪಡಿಸ್ಕೊಡ್ತಾ ಇದ್ದಾರೆ, ಅವ್ರನ್ನ ಇಮ್ಮಿಡಿಯೇಟಾಗಿ ಲೀಗಲ್ ಆಗಿ ಅವ್ರನ್ನ ಕಾನೂನಿನ ಪ್ರಕಾರ ನಾವು ಶಿಕ್ಷೆಗೆ ಒಳಪಡಿಸ್ತೀವಿ ಅಂತ ಹೇಳಿದ್ದಾರೆ ಅವರು. ಸೊ ಅದನ್ನ ನಾವು ಯಾವತ್ತು ಸಿಗ್ತಾರೋ ಆ ವ್ಯಕ್ತಿ ಯಾರು ಇಷ್ಟು ದಿನ ಈ ಹೆಣ್ಮಕ್ಳನ್ನೆಲ್ಲರೂ ಗೋಳಿಕೊಂಡು ಯಾಮಾರಿಸ್ತಿದ್ನೋ, ನನ್ನ ಹೆಸರು ಹೇಳ್ಕೊಂಡು ನನ್ನ ಫೇಸ್ಬುಕ್ ಥರ ಏನೋ ಒಂದು ಅಕೌಂಟ್ನ ಓಪನ್ ಮಾಡಿಕೊಂಡು ಅವ್ರು ಕರೆಸಿದಾಗ ಇದೇ ಸ್ಟುಡಿಯೋಲ್ಲಿ ದಯವಿಟ್ಟು ನೀವೆಲ್ಲ ಬಂದು ಅವ್ರಿಗೊಂದು ಸ್ವಲ್ಪ ಪೂಜೆ ಮಾಡ್ಬಿಟ್ಟು ಹೋಗಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ನಾನು ಜೊತೆಯಲ್ಲಿ ಇರ್ತೀನಿ. ಯಾಕಂದರೆ ಇದು ಎಲ್ಲರಿಗೂ ಗೊತ್ತಾಗಲಿ, ಇಡೀ ಚಿತ್ರರಂಗ ಅಂತಲ್ಲ ಭಾರತದ ಚಿತ್ರರಂಗದಲ್ಲಿ ಎಲ್ರಿಗೂ ಗೊತ್ತಾಗಲಿ. ಇದೇನಾಗಿದೆ ಅಂದರೆ ನನ್ನ ಥರ ರಾಕ್ಲೈನ್ ವೆಂಕಟೇಶ್ ಥರ ಅಲ್ಲ, ಸುದೀಪ್ ಅವ್ರ ಹೆಸರಲ್ಲಿ ಸುಮಾರು ಫೇಕ್ ಈ ಥರ ಅಕೌಂಟ್ಗಳು ಓಪನ್ ಮಾಡಿಕೊಂಡು ಸುಮಾರು ಜನ ಈ ಥರ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ ನನಗೂ. ಸೊ ದಯವಿಟ್ಟು ಯಾರ್ಯಾರು ಈ ಥರ ಒಂದೊಂದು ಅಂದರೆ ಫೇಕಾಗಿ ಮಾಡಿಕೊಂಡು ಈ ಥರ ಹೆಣ್ಮಕ್ಳನ್ನ ಚೀಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವರೆಲ್ಲ ಈ ಕ್ಷಣದಿಂದ ಎಚ್ಚೆತ್ತುಕೊಂಡು ಈ ಪ್ರಕರಣ ಒಂದು ಪಾಠ ಆಗಬೇಕು, ಇಮಿಡಿಯೇಟಾಗಿ ನಿಲ್ಲಿಸ್ಬೇಕು ಅದನ್ನ. ಇಲ್ಲ ಅಂದರೆ ಖಂಡಿತವಾಗಲೂ ಅವರಿಗೆ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ಅವರಿಗೆ ಜೈಲ್ ಶಿಕ್ಷೆ ಆಗ್ಬೋದು, ಏನು ಶಿಕ್ಷೆ ಬೇಕಾದ್ರೂ ಆಗ್ಬೋದು. ಇಲ್ಲ ವೆಂಕಟೇಶ್ ಅವರು ಏನಾಗಿದೆ, ಸ್ವಾತಿ ವೀರೇಶ್ ಮಾತಾಡ್ತಾರೆ. ಸ್ವಾತಿ ವೀರೇಶ್ ಮಾತಾಡ್ತಿರೋದಮ್ಮ. ಹಲೋ ಅಂಕಲ್. ಹಲೋ. ಈಗ ಮೊನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ಫೋನಲ್ಲಿ ನೀವೊಂದು ವರ್ಡ್ ಹೇಳಿದ್ರಿ, ನಿಮ್ಮ ಸ್ನೇಹಿತರೊಬ್ರಿಗೂ ಇದೇ ರೀತಿ ಆಗಿತ್ತು ಅಂದ್ಬಿಟ್ಟು. ಹೌದು ಅಂಕಲ್, ಆಗಿತ್ತು. ಆಕ್ಚುಲಿ ಯಾರೋ ಡೈರೆಕ್ಟರ್ ಹೆಸರಿನಲ್ಲಿ ಮೆಸೇಜ್ ಬರ್ತಾ ಇತ್ತು ನನ್ನ ಫ್ರೆಂಡ್ಗೆ. ಓಕೆ. ನಾನು ಹೇಳ್ದೆ ಫೇಕ್ ಇರ್ಬೋದು ನೋಡು, ನನಗೂ ಈ ತರ ಆಗಿತ್ತು ಅಂತ. ಅವಳಂದ್ರು, ನನ್ನ ಫ್ರೆಂಡ್ ಹೇಳಿದ್ರು ಓಕೆ ಅದು ಫೇಕ್ ಆಗಿದೆ, ನಾನು ರಿಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಯಾವ್ದೋ ಡೈರೆಕ್ಟರ್ ಸರ್, ಅವರು ಮಲಯಾಳಂ ಡೈರೆಕ್ಟರ್ ಅಂತ ಹೇಳಿದ್ರು. ಅಮ್ಮ ಅದು ಮೊಬೈಲ್ ಮೆಸೇಜ್ ಬರ್ತಾ ಇತ್ತೋ ಇಲ್ಲ ಫೇಸ್ಬುಕ್ ಅಲ್ಲಿ ಮೆಸೇಜ್ ಬರ್ತಾ ಇದ್ದಿದ್ದು? ಏನ್ಮಾ
ಫೇಸ್ಬುಕ್ ನಲ್ಲಿ ಬರ್ತಾ ಇದ್ದಿದ್ ಮೆಸೇಜಸ್ ಅದು. ಓಕೆ. ಮೊಬೈಲ್ ನಂಬರ್ ಹೆಂಗೆ ಎಕ್ಸ್ಚೇಂಜ್ ಆಗುತ್ತೆ ಹೇಳಿ, ಅದು ಫೇಸ್ಬುಕ್ ನಲ್ಲಿ ಬರ್ತಾ ಇದ್ದಿದ್ ಮೆಸೇಜಸ್. ಓಕೆ. ಅದು ಮೋಸ್ಟ್ಲಿ ಫೇಕ್ ತರನೇ ಕಾಣಿಸ್ತಿತ್ತು. ಅವಳು ಹೇಳಿದ್ಲು, ಅವ್ರು ಕೇಳಿದಾರೆ ನೀವ್ ನಂಬರ್ ಕೊಡು, ನೀ ಚೆನ್ನಾಗಿದ್ಯಾ ಆಕ್ಟಿಂಗ್ ಹಂಗೆ ಏನೋ ನನ್ಗೆ ಹೆಲ್ಪ್ ಮಾಡುವಂತೆ ಆತರ ಅಂತ. ಇವಳು ಹೇಳಿದಾಳೆ, ಇಲ್ಲ ಸರ್ ನನ್ಗೆ ಇಂಟ್ರೆಸ್ಟ್ ಇಲ್ಲ, ಫಸ್ಟ್ ಆಫ್ ಆಲ್ ಹಿಂಗ್ ನಂಬಕ್ಕೆ ಆಗಲ್ಲ, ಇದು ನಿಜವಾದ ಪ್ರೊಫೈಲ್ ಇಲ್ಲ ಅಂತ. ನೀವ್ ಕೇಳಿದ ತಕ್ಷಣ ನಂಬರ್ ಎಲ್ಲ ಕೊಡಕ್ ಆಗಲ್ಲ, ಅಷ್ಟೆಲ್ಲ ಇದೆ, ನಮ್ಗೆ ಇಂಟ್ರೆಸ್ಟ್ ಇದೆ, ನಾವೇ ಹೋಗಿ ಏನ್ ಬೇಕಾ ಮಾಡ್ಕೊಳ್ತೀವಿ ಬಿಡಿ ಆಕ್ಟಿಂಗ್ ಇದೆ ಅಂತ. ಸ್ವಾತಿ ಅವರೇ, ನಿಮ್ಮ ಸ್ನೇಹಿತರಿಗೂ ಹೇಳಿ, ಯಾವುದೇ ಕಾರಣಕ್ಕೂ ಈ ಥರ ಮೆಸೇಜ್ ಆಗ್ಬೋದು, ಈ ಥರ ಯಾವುದಾದ್ರೂ ಇನ್ಫಾರ್ಮೇಷನ್ಸ್ ಬಂದರೆ ದಯವಿಟ್ಟು ಇಮಿಡಿಯೇಟಾಗಿ ನಮ್ಮ ಫಿಲ್ಮ್ ಚೇಂಬರು, ಇಲ್ಲಾಂದರೆ ಮಾಧ್ಯಮದಲ್ಲೋ, ಇಲ್ಲಾಂದರೆ TV ಇದು ಪೊಲೀಸ್ ಸ್ಟೇಷನ್ಗೋ ಒಂದು ಇಮಿಡಿಯೇಟಾಗಿ ಒಂದು ಕಂಪ್ಲೇಂಟ್ ಕೊಡಿ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಯಾಕಂದರೆ ಸಹಕರಿಸಿದ್ದೀರ ನನಗೆ, ಯಾಕೆಂದರೆ ನಾನು ಇದನ್ನು ಫೇಕ್ ಆಗಿ ಇದನ್ನೆಲ್ಲ ಇಷ್ಟು ವರ್ಷಗಳು ಯಾವಾಗಿಂದ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇದು ನನಗೆ. ಎಷ್ಟು ಹುಡುಗಿರ ಆಕ್ಚುಲಿ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದಕ್ಕೆಮ್ಮ ಅವ್ರನ್ನ ಈ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಕಂಡುಹಿಡಿತಾರೆ ಯಾರು ಈ ವ್ಯಕ್ತಿ ಅನ್ನೋದನ್ನ. ಅದನ್ನ ಕಂಡುಹಿಡಿದ ತಕ್ಷಣನೇ ಇಮಿಡಿಯೇಟಾಗಿ ಅದಕ್ಕೆ ಏನು ಕಾನೂನು ಪ್ರಕಾರ ಏನು ಬೇಕೋ ಮಾಡ್ತಾರೆ. ಸೊ ಈ ವಿಷಯದಲ್ಲಿ ದಯವಿಟ್ಟು ಇನ್ಮೇಲಾದರೂ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಎಚ್ಚೆತ್ಕೊಳ್ಳಿ ಯಾರು ಮಾಡ್ತಾರೆ ಇವು. ಯಾಕೆಂದರೆ ಕಮ್ಯುನಿಕೇಷನ್ 2 ನಿಮಿಷದಲ್ಲಿ ಗೊತ್ತಾಗ್ಬಿಡುತ್ತೆ. ಇವಾಗ ನಮ್ಗೊಂದು ಖುಷಿ ಅಲ್ವಾ ಸರ್, ಏನೋ ಡೈರೆಕ್ಟ್ರು ಫ್ರೆಂಡ್ ಆಗಿದ್ರು. ತಪ್ಪಿಲ್ಲಮ್ಮ, ಖಂಡಿತವಾಗ್ಲೂ. ನೋಡಿ, ಚಿತ್ರರಂಗ ಅಂದಮೇಲೆ ಪ್ರತಿಯೊಬ್ಬರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ತಪ್ಪಲ್ಲ. ಅದರಲ್ಲಿ ಮಿಸ್ಯೂಸ್ ಮಾಡೋರು ತುಂಬಾ ಜನ ಇರ್ತಾರೆ. ನಮ್ಮ ಹೆಸರು ನೋಡಿದೆ ನಾನು. ನನಗೆ ನೀವು ನಂಬೋದಿಲ್ಲ, ಈ ಮೆಸೇಜ್ ನೋಡಿ ನನಗೆ ತುಂಬಾ ಇರಿಟೇಟ್ ಆಗಿ ಇಮಿಡಿಯೇಟ್ ಪೊಲೀಸ್ ಅಂದ್ರೆ ಕಂಪ್ಲೇಂಟ್ ಕೊಟ್ಟೆ ನಾನು. ನನಗೆ ಎಲ್ರಿಗೂ ಸಿಕ್ಕಿದ್ರೆ ಈಗ ಅವನ್ನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏನು ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ, ಅಷ್ಟು ಕೋಪ ಇದೆ ನನಗೆ. ಫ್ರಾಂಕಾಗಿ ಹೇಳ್ತೀನಿ, ಇಂಥ ಒಂದು ಕೆಲಸಗಳನ್ನ, ಅಮಾಯಕ ಹೆಣ್ಮಕ್ಳನ್ನ ಖಂಡಿತವಾಗ್ಲೂ ಯಾರು ಈ ಥರ ಅಂದರೆ ಬಳಸ್ಕೋಬಾರ್ದು. ಈ ಒಂದು ಇಂಡಸ್ಟ್ರಿ ಹೆಸರು ಹೇಳಿ, ಒಂದು ಇಂಡಸ್ಟ್ರಿಯಲ್ಲಿ ಯಾರೋ ಒಂದು ವ್ಯಕ್ತಿಯ ದೊಡ್ಡ ಹೆಸರು, ಏನೋ ಒಂದು ಹೆಸರಿರುವಂಥ ವ್ಯಕ್ತಿನ ಒಂದು ಇಮೇಜ್ನ ಡ್ಯಾಮೇಜ್ ಮಾಡೋವಂಥ ಒಂದು ವಿಷಯಗಳನ್ನ ಮಾಡಬಾರ್ದು. ಸೊ ಈ ವಿಷಯದಲ್ಲಿ ದಯವಿಟ್ಟು ನೀವು ಇದನ್ನು ಎಚ್ಚೆತ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ನಿಮ್ಗಾಗ್ಬೋದು, ನಿಮ್ಮ ಫ್ರೆಂಡ್ಸ್ಗಾಗ್ಬೋದು, ದಯವಿಟ್ಟು ತಿಳಿಸಿ. ನಾನು ಮತ್ತೆ ಎಲ್ಲ ನಮ್ಮ ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಇವತ್ತು ಸ್ವಾತಿಗಾಗಿರ್ಬೋದು, ನಾಳೆ ಇನ್ನೊಬ್ರಿಗಾಗಿರ್ಬೋದು, ಯಾವುದೇ ಈ ಫೇಸ್ಬುಕ್ಕು ಇವೆಲ್ಲ ತುಂಬ ಟೆಕ್ನಾಲಜಿ ತುಂಬ ಬೆಳೆದಿದೆ ಇವತ್ತು. ಹಂಗನ್ಬಿಟ್ಟಿದೆ, ಆ ಜಾಗದಲ್ಲಿ ಸಿಗಾಕೋಬೇಡಿ. ಇದನ್ನು ಖಂಡಿತವಾಗಲೂ ರಾಕ್ಲೈನ್ ವೆಂಕಟೇಶ್ ಅನ್ನೋ ಒಬ್ಬ ಚಿತ್ರ ನಿರ್ಮಾಪಕ, ಒಬ್ಬ ನಟ, ಇಡೀ ಚಿತ್ರರಂಗಕ್ಕೆ ಗೊತ್ತು ರಾಕ್ಲೈನ್ ವೆಂಕಟೇಶ್ ಏನು ಅಂತ. ನಾನು ಆ ಥರದವನಲ್ಲ ಅಂತ ಎಲ್ರಿಗೂ ಗೊತ್ತು. ಬಟ್ ಅದನ್ನು ಇವತ್ತು ಇನ್ನೊಂದು ಸರಿ ಇನ್ನೂ ಹೆಚ್ಚಿನ ಒಂದು ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಈ ಥರ ಒಂದು ಕೆಟ್ಟದಾಗಿ ನಡ್ಕೋತಾ ಇರೋವಂಥ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಆದಷ್ಟು ಬೇಗ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಥ್ಯಾಂಕ್ ಯು. ಎನಿವೇಸ್ ಸ್ವಾತಿ, ಹ್ಯಾಟ್ಸ್ ಆಫ್ ಟು ಯು. ನೀವು ಚಾಟಿಂಗ್ ಮಾಡಿದಂಥ ರೀತಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಬಹಳ ನೇರವಾಗಿ, ಬಹಳ ದಿಟ್ಟವಾಗಿ ಹೇಳಿದ್ದೀರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅನ್ನುವಂಥ ಮಾತನ್ನು. ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಟು ಯು. ತುಂಬ ಖುಷಿ ಆಗುತ್ತೆ ನಿಮ್ಮ ಈ ಧೈರ್ಯವನ್ನು ನೋಡಿದ್ರೆ. ಧನ್ಯವಾದಗಳು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸ್ವಾತಿ ಇಷ್ಟೊತ್ತು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದರು. ಕೇವಲ ಸ್ವಾತಿ ಮಾತ್ರ ಅಂದ್ಕೊಳ್ಬೇಡಿ, ಇನ್ನು ಹಲವು ಯುವತಿಯರು ಈ ಪ್ರೊಫೈಲ್ನಲ್ಲಿ ಚಾಟ್ ಮಾಡ್ತಿದ್ದಂಥ ವ್ಯಕ್ತಿಯನ್ನೇ ಕರ್ನಾಟಕದ ಖ್ಯಾತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅಂದುಕೊಂಡು ನಿರಂತರವಾಗಿ ಚಾಟ್ ಮಾಡ್ತಾ ಬಂದರು. ಅಂಥ ಇನ್ನೊಬ್ಬ ಯುವತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬರ್ತಾರೆ ಒಂದು ಸಣ್ಣ ಬ್ರೇಕ್ನ ನಂತರ.